ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ. ಶನಿವಾರದ ವ್ಲಾಗ್ ಆಗಿರುತ್ತೆ ಇದು. ಹಾಗೆ ಇಲ್ಲಿ ನಾನು ಪಿಂಗಾಣಿ ಜಾರ್ ತೊಗೊಂಡಿದ್ದೆ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ವುಡನ್ ಬಾಚಣಿಗೆ ತೊಗೊಂಡಿದ್ದೀನಿ, ಅದು ಎಷ್ಟಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಬೆಳಗ್ಗೆ ತಿಂಡಿ ಏನು ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗ ರಾತ್ರಿಯೇ ಡಿಮ್ಯಾಂಡ್ ಮಾಡಿದ್ದ, ತುಂಬ ದಿನ ಆಯಿತು ಚಿತ್ರಾನ್ನ ಮಾಡಿ. ಆದರೆ ತುಂಬ ದಿನ ಏನೇ ಆಗಿರಲಿಲ್ಲ, ಒಂದು ವಾರ ಆಗಿತ್ತು. ಅದಕ್ಕೆ ತುಂಬ ದಿನ ಆಯಿತು ಅಂತ ಹೇಳ್ತಿದ್ದ. ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಚಿತ್ರಾನ್ನ, ಪುಳಿಯೋಗರೆ, ಹಾಗೆ ಪಲಾವು ಆ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಮಸಾಲೆ ಚಿತ್ರಾನ್ನ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಎಣ್ಣೆಗೆ ಕಡಲೆ ಬೀಜ ಹಾಕಿ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಕಡಲೆಬೇಳೆನೂ ಕೂಡ ಹಾಕ್ತಾಯಿದ್ದೀನಿ. ಕಡಲೆಬೇಳೆನೂ ಕೂಡ ಫ್ರೈ ಮಾಡಿಕೊಂಡು ಕಡಲೆಬೇಳೆ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಹಾಗೆ ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಏನಿಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕೋ ಜಾಗದಲ್ಲಿ ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಆಗಿತ್ತಲ್ವ, ಆ ಥರದನ್ನು ಬಳಸ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ. ಅಂದರೆ ಮಸಾಲೆ ಚಿತ್ರಾನ್ನ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ನಾವು ನಾರ್ಮಲ್ಲಾಗಿ ಚಿತ್ರಾನ್ನ ಮಾಡುವಾಗ ಹಾಕೋ ಎಣ್ಣೆಗಿಂತ 1-2 ಸ್ಪೂನು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಅರಿಶಿನ ಹಾಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಹಾಗೆ ಇಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ಒಂದೇ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಿಂಬೆಹಣ್ಣು ಕೂಡ ಸೇರಿಸಿ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ ಮಸಾಲೆ ಕ್ಯಾಪ್ಸಿಕಮ್ ಚಿತ್ರಾನ್ನ. ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಟೆ, ಮಕ್ಕಳು ಸ್ಕೂಲಿಗೆ ಹೋದರು. ಅಷ್ಟರಲ್ಲಿ ಇವತ್ತು ಶನಿವಾರ ಆಗಿರೋದ್ರಿಂದ ವರ ಮಾಡಬೇಕಾಗಿತ್ತು. ಸಿಂಪಲ್ಲಾಗಿ ಅವಲಕ್ಕಿ ಪ್ರಸಾದ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಮಕ್ಕಳೆಲ್ಲ ಹೊರಗಡೆ ಹೋದ್ಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ. ಮಕ್ಕಳು ಇದ್ದಾಗ ಅವ್ರ ಸ್ಕೂಲ್ಗೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ರನ್ನ ಕಳಿಸ್ಬಿಟ್ಟು ವಾರ ಮಾಡಿಕೊಂಡೆ. ಹಾಗೆ ಇಲ್ಲಿ ಶುಕ್ರವಾರದ ಸಂಜೆದು ಒಂದೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ. ಸಂಜೆ ಮಕ್ಕಳನ್ನ ಕರ್ಕೊಂಬರುವಾಗ ಅಲ್ಲೇ ಗಣೇಶ ಕೂರಿಸಿದ್ರು, ಹಾಗೆ ಕನ್ನಡ ರಾಜ್ಯೋತ್ಸವನೂ ಕೂಡ ಮಾಡ್ತಾಯಿದ್ರು. ಅಲ್ಲಿ ಹೋಗಿದ್ವಿ. ಪಿಂಗಾಣಿ ಜಾರನ್ನು ಕೂಡ ಅಲ್ಲೇ ತೊಗೊಂಡು ನೋಡಿ, ನನ್ನ ಮಗ ತುಂಬ ಆಟ ಮಾಡ್ತಿದ್ದಾನೆ. ಅದು ಅಲ್ಲಿ ಸ್ವಲ್ಪ ಆಟ ಆಡೋದೆಲ್ಲ ಇತ್ತು, ಅಲ್ಲಿ ಕರ್ಕೊಂಡೋಗು ಆಟ ಆಡಿಸು ಅಂತ ಅಂದ್ಬಿಟ್ಟು. ನಮಗೆ ಇಲ್ಲಿ ನಾವು ಬರೋ ಪ್ಲ್ಯಾನೇ ಇರಲಿಲ್ಲ. ಸಡನ್ನಾಗಿ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದು ಫುಲ್ಲು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 3 ಜನ ಇರೋದ್ರಿಂದ ನಾನು ಇವ್ರನ್ನೆಲ್ಲ ಕರ್ಕೊಂಡೋಗಿ ಆಟ ಆಡಿಸೋದಕ್ಕೆಲ್ಲ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ಇವಾಗ ಬೇಡ, ನಾಳೆ ಬರೋಣ ಅಂತ ಹೇಳ್ತಿದ್ದೆ. ಬಟ್ ಆದರೂ ನನ್ನ ಮಗ ಕೇಳ್ತಾನೆ ಇರಲಿಲ್ಲ. ಅವನಿಗೆ ಕೇಳೋವಷ್ಟು ತಾಳ್ಮೆನೂ ಕೂಡ ಇರಲಿಲ್ಲ. ಬಂದಿದ್ಯಾ ಕರ್ಕೊಂಡು ಬಂದೆ, ಆದರೆ ನೀನು ಏನೂ ಆಟ ಆಡಿಸ್ತಿಲ್ಲ ಅಂತ ಅಂದ್ಬಿಟ್ಟು ಆಟ ಮಾಡಿಕೊಂಡು ನಿಂತಿದ್ದಾನೆ. ಹಂಗೋ ಹಿಂಗೋ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ನೋಡಿ, ಇಲ್ಲೇ ನಾನು ಪಿಂಗಾಣಿದು ಜಾರನ್ನ ತೊಗೊಂಡಿದ್ದು. ಆನ್ಲೈನಲ್ಲೂ ಕೂಡ ನೋಡಿದ್ದೆ, ಆದರೆ ಹೇಗಿದ್ದರೂ ನಾವು ಇಲ್ಲಿಗೆ ಬಂದಿದ್ವಲ್ಲ, ಇಲ್ಲೇ ಇದೆಯಲ್ಲ ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ನೋಡಿ, ನಾನು ಈ ಕಡೆ ಇದ್ದರೆ ನನ್ನ ಮಕ್ಕಳು ಎಲ್ಲ ಆ ಕಡೆ ಇದ್ದಾರೆ, ಅಲ್ಲಿ ಆಟ ಆಡೋದನ್ನು ನೋಡಿಕೊಂಡು. ಆದರೆ ಸ್ವಲ್ಪ ಅಲ್ಲಿ ಅಷ್ಟೊಂದೇನು ಆಟ ಆಡೋದು ಇರಲಿಲ್ಲ ಕೂಡ, ಚೆನ್ನಾಗೂ ಕೂಡ ಇರಲಿಲ್ಲ. ಅದಕ್ಕೆ ಎಷ್ಟು ಬೇಡ ಅಂದರೂ ಸುಮ್ಮನೆ ಇರ್ತಿಲ್ಲ. ಹಾಗೋ ಹೀಗೋ ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಆ ಮನೆಗೆ ಕರ್ಕೊಂಡು ಬಂದೆ. ನೋಡಿ, ನಾನು ತೊಗೊಂಡಿದ್ದು ಅಲ್ಲಿ ಇದು 2 ತೊಗೊಂಡೆ. ಹಾಗೆ ಇವೆರಡು ತೊಗೊಂಡು ಆ ಚಿಕ್ಕದು ಪುಟಾಣಿದು ಒಂದು ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ನನಗೆ ತುಂಬ ದಿನದಿಂದ ಆಸೆ ಆಗಿತ್ತಲ್ವ, ಆದರೆ ಮನೇಲಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ತೊಗೊಳೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ ಅಷ್ಟೇ. ಬಟ್ ಫೈನಲಿ ತೊಗೊಂಡ್ಬಿಟ್ಟಿದ್ದೆ. ಮಕ್ಕಳು ಕೈ ಸಿಗ್ದಂಗೆ ಸ್ವಲ್ಪ ಜೋಪಾನವಾಗಿ ಎತ್ತಿಟ್ಕೊಳ್ಬೇಕಷ್ಟೇ. ಇದು ಒಂದಕ್ಕೆ 200 ರೂಪಾಯಿ, 2ರಿಂದ 400 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ. ಇಲ್ಲಿ ನಾನು ಒಂದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ.
ತುಂಬ ವೀಡಿಯೋಸಲ್ಲೂ ನೋಡ್ತಿದ್ದೆ. ಅಂದರೆ ಎಲ್ರಿಗೂ ಗೊತ್ತಿರೋ ವಿಷಯನೇ, ಆದರೆ ಎಲ್ಲರೂ ಸ್ವಲ್ಪ ಮರ್ತಿರ್ತಾರೆ. ಈ ಥರ ವೀಡಿಯೋಸು ಅಲ್ಲಿ ಇಲ್ಲಿ ನೋಡೋದ್ರಿಂದ ಎಲ್ರಿಗೂ ಹ್ಞೂ ಹೌದಲ್ವಾ ಅಂತ ಅನ್ನೋ ಥರ ಅನಿಸುತ್ತೆ. ಹಾಗೆ ನನಗೂ ಕೂಡ ಅನಿಸಿತ್ತು. ಉಪ್ಪನ್ನು ಮತ್ತು ಹುಣಸೆಹಣ್ಣು ಎಲ್ಲನೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಟ್ಕೊಬಾರ್ದು ಅಂತ. ಅದಕ್ಕೆ ನಾನು ತುಂಬ ದಿನದಿಂದ ತೊಗೋಬೇಕು ಅಂತ ಅಂತಿದ್ದೆ. ಸೊ ನೆನ್ನೆ ಹೋದ್ನಲ್ವ ಅಲ್ಲಿ ಸಿಕ್ತು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಒಂದಕ್ಕೆ ಉಪ್ಪು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಜಾರಿಗೆ ಹುಣಸೆ ಹಣ್ಣು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಪುಟಾಣಿ ಜಾರಿದೆ ನೋಡಿ, ಆ ಪುಟಾಣಿದು ಪಿಂಗಾಣಿ ಜಾರೊಳಗಡೆ ನುಣ್ಣುಪ್ಪಿರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ನನಗೇನು ಈ ಥರದ್ದೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆದರೆ ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ಭಯ, ಮಕ್ಕಳು ಏನು ಮಾಡ್ತಾರೋ ಅನ್ನೋದ್ರಿಂದ ಸ್ವಲ್ಪ ಇದನ್ನೆಲ್ಲ ತರೋದು ಕಮ್ಮಿ ಮಾಡಿಬಿಟ್ಟಿದ್ದೀವಿ ಅಷ್ಟೇ. ಹಾಗೆ ವುಡನ್ದು ಬಾಚಣಿಗೆ ಕೂಡ ತೊಗೊಂಡಿದ್ದೆ, ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು, ಆದರೆ ತುಂಬ ದಿನದ ಹಿಂದೆಯೇ ಬಂದಿತ್ತು. ನಾನು ಯೂಸ್ ಮಾಡ್ತಿದ್ದೆ, ಒಂದು ಬಾಚಣಿಗೆನ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದರಲ್ಲಿ 4 ಬಾಚಣಿಗೆ ಬಂದಿದೆ ನೋಡಿ, ಒಂದೊಂದು ಸೈಜಲ್ಲಿ ಒಂದೊಂದು ಬಾಚಣಿಗೆಗಳು ಬಂದಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. 159 ಕೊಟ್ಟಿದ್ದೀನಿ ಅಷ್ಟೇ. 159ಗೆ ಇದು ವರ್ತ್ ಅಂತ ಅನಿಸುತ್ತೆ. 4 ಬಾಚಣಿಗೆ ಬಂದಿದೆ, ತುಂಬಾ ಚೆನ್ನಾಗಿದೆ. ಈ ಬಾಚ್ಕೊಂಡ್ರೆ ತಲೆಗೆ ಅನಿಸುತ್ತೆ, ನಮಗೆ ಫೀಲ್ ಆಗುತ್ತಲ್ವ, ಅವಾಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ಒಂದೊಂದು ಬಾಚಣಿಗೆ ತಲೆ ಕೂರಲ್ಲ, ಆ ಥರದ್ದೆಲ್ಲ ಇರುತ್ತೆ. ಬಟ್ ಇದರಲ್ಲಿ ಆ ಥರದ್ದೆಲ್ಲ ಯಾವುದೇ ಕಂಪ್ಲೇಂಟ್ ಕೂಡ ಇಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ದಪ್ಪ ಹಲ್ಲಿಂದೆಲ್ಲ ಇರುತ್ತಲ್ವ, ಸಿಕ್ಕೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಅದಂತೂ ಇನ್ನೂ ತುಂಬ ಚೆನ್ನಾಗಿದೆ. ನೀಟಾಗಿ ಆರಾಮಾಗಿ ಕೂಮ್ ಮಾಡ್ಕೊಬೋದು. ಇದು ಆನ್ಲೈನಲ್ಲೇ ತೊಗೊಂಡಿರೋದು. ಒಂದೊಂದು ಐಟಮ್ ಬರೋದಿಲ್ಲ ನೀಟಾಗಿ, ಹೌದು, ಬಟ್ ಒಂದೊಂದು ಐಟಮು ತುಂಬಾ ಚೆನ್ನಾಗಿ ಬರುತ್ತೆ. ಆನ್ಲೈನಲ್ಲಿ ನಾನು ತೊಗೊಳ್ಳೋ ಸ್ವಲ್ಪ ಕಮ್ಮಿನೇ, ಆದರೆ ತೊಗೊಂಡಿರೋದ್ರಲ್ಲಿ ಒಂದಷ್ಟು ಐಟಮ್ಸ್ಗಳು ಚೆನ್ನಾಗಿದೆ, ಒಂದಷ್ಟು ಐಟಮ್ಸ್ಗಳು ಚೆನ್ನಾಗಿರೋದಿಲ್ಲ, ಹೌದು. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿತ್ತು.